ಪದ್ಮ, ಆತಿಲ್ಲೇ ಲಘು ಲಘು ಬಾಯಿಲಿ ಮತ್ತಿನ್ನು ಮಾರ್ಕೆಟಿಗೆ ಹೋಗ್ಬೇಕು ಅಂತೀಯ, ಅದಿನ್ನು ಏನೇನೋ ತಗೋಬೇಕು ಅಂತೀಯ. ಓದ್ತಕತಿ ಬೇಗ ಬೇಗ ಬಾ. ಹೂನಪ್ಪ, ನಿಮ್ಮಮ್ಮನ್ನೇ ಕರೆದಿದ್ದು. ಅಕ್ಕಿ ರೆಡಿಯಾಗಿ ಬರೋತ್ಲಿಗೆ 7:11. ನಿಮ್ಮ ಅತ್ತಿ ನೋಡೋಕೆ ಹೊಂಟವ ನೋಡು. ಬಂಗಾರಿ ಅಮ್ಮ 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 ಅಂತೀಯ. ಆತನೇ ಪದ್ಮ. ಬಂದೆ ಬಂದೆ. ಅಯ್ಯೋ, ಎಲ್ಲಿಗರ ಹೊಂಟ್ರೆ ಪುರ್ಸತ್ತಿರಂಗಿಲ್ಲ, ಸಮಾಧಾನ ಇರಂಗಿಲ್ಲ. ಹಂಗೆ ರೆಡಿಯಾಗಿ ನಿಂತು ಬಿಡ್ತಾರೆ. ನಮ್ಮ ಹೆಣ್ಮಕ್ಳು 108 ಕೆಲಸ ಇರ್ತಾವೆ. ಬಂದೆ ತಡೀರಿ, ಬಂದೆ. ನಿಮಗಂತೂ ಪುರ್ಸತ್ತೇ ಇಲ್ಲ ಬಿಡ್ರಿ, ಸಮಾಧಾನನ ಕೊಟ್ಟಲ್ಲ ದೇವರು. ನೀವೇನಪ್ಪ ಗಂಡು ಮಕ್ಳು ಪ್ಯಾಂಟ್ ಹಂಗೆ ಹಾಕಿ ನಿಂತು ಬಿಡ್ತೀರಲ್ಲ. ಮನೆಯೊಳಗೆ ಅದು ಸಿಲಿಂಡ್ರ್ ಸ್ವಿಚ್ ಆಫ್ ಮಾಡಿ ಕಿಟಕಿ ಹಾಕಿ ಲೈಟ್ ಹಾಕಿ ಕೀಲಿ ಹಾಕಿನ ಬರತ್ಲಿಗೆ ಒಂದಿಟ್ಟು ಸಮಾಧಾನ ಇರ್ಬೇಕಪ್ಪ ಮನುಷ್ಯ. ನಡೀರಿ ಹೋಗೋಣ, ದುಡ್ಡು ಐತದಿಲ್ಲ. ನಾನು ಒಂದಿಷ್ಟು ಮಾರ್ಕೆಟಿಗೆ ಹೋಗ್ಬೇಕು. ಗೀತಾಗೆ ಏನೇನು ತಗೋಬೇಕನ್ರಿ. ಅವತ್ತಂತೂ ಸೀಮಂತ ಕಾರ್ಯಕ್ಕೆ ಹಂಗೆ ಹೋಗಿ ಹಂಗೆ ಬಂದುಬಿಟ್ರಿ. ಒಂಚೂರು ಏನೇನು ತಗೋಬೇಕು ಅನ್ನೋ ಆಸೆ ಕಣ್ರಿ. ಹೋಗೋಣ ನಡೀರಿ. ಏ ಅಪ್ಪ, ದಿನ ನಾನೇ ಎತ್ಕೊಂಡು ನನಗಂತೂ ಸೊಂಟ ನೋವು ಬಂದೈತಿ. ಒಂದಿಟ್ಟು ನಿಮ್ಮ ಅಪ್ಪನ ಹತ್ರ ಇರಪ್ಪ. ನನಗಂತೂ ನೀನು ಎತ್ಕೊಂಡು ಸೊಂಟ ಕೈ ಅನ್ನೋದು ಏಯಪ್ಪ ನೋವು ಬಂದೋಗೈತಿ. ನೀನು ನಿಮ್ಮ ಅಪ್ಪನಂಗೆ ನೋಡು, ನಿನಗೂ ಸಮಾಧಾನ ಇಲ್ಲಲ್ಲ. ಅಲ್ಲೇ ಪದ್ದು, ಏನೇನು ತಗೋಬೇಕು? ಅಲ್ಲೇ ಓದ್ತಕತಿ, ನೀನೇನು ತಗೋಬೇಕ ಬೇಡ? ಅಯ್ಯ, ಓದ್ತಕತಿ ಅದೇನ ನಿಮ್ಮ ತಂಗಿ ಊರು 100 ಕಿಲೋಮೀಟ್ರ್ ಐತಾ? ಅಯ್ಯ ಬಾರಪ್ಪ, ಈ ಒಂದು 10 ನಿಮಿಷದಾಗ ಊರು ಮುಟ್ತವೆ. ಏನು ಈಗಿನ 10 ಗಂಟೆಗೆ ಎತ್ತಿ ಬರ್ರಿ. ನಾನು ಒಂದಿಟ್ಟು ಹಣ್ಣು ಹೂವು ಆಕಿಗೆ ಒಂದು ಚಂದದ ಒಂದು ಡ್ರೆಸ್ ತಗೋಬೇಕ್ರಿ. ಬಳಿ ಒಂದು ಮ್ಯಾಚಿಂಗ್ ಬಳಿ ತಗೋಣ ಅಂತದಾನೆ. ಬರ್ರಿ ಹೋಗೋಣ ಬರ್ರಿ. ಸರಿ ತಗ ಅಂತಿ ಬಾ. ಸರಿ ತಗ. ಏನು ಮಧ್ಯಾಹ್ನದ ಊಟದ ತಟ್ಟಿಗೆ ಹೋಗೋಗತ್ತಾಗೆ ತಗಂತಿ ಬಾ. ಯಪ್ಪ, ಈಗಿನ 4 ರೊಟ್ಟಿ ತಿಂದಿ ನೋಡು, ಹಳೆ ಊಟದ ಹೊತ್ತಿಗೆ ಹೋಗವಂತೆ. ಊಟ ಏನಾದರೂ ಊಟ ಕಮ್ಮಿ ಆಗಂಗಿಲ್ಲ ನೋಡು. ಹೊಟ್ಟೆ ಅನ್ನೋದು ಕಲ್ಲಂಗಡಿ ಹಣ್ಣಾಗೈತಿ, ಅದನ್ನು ಕರಗಿಸ್ರಿ, ವಾಕ್ ಹೋಗ್ರಿ ಅಂತ ಹೇಳ್ತೀನಿ. ಏನು ನೋಡಿ ತೋಟಕ್ಕೆ ಹೋಗ್ಬರೋದು ಮಕ್ಕಣದು. ನಡಿಯಪ್ಪ ಮಾರಾಯ, ಹೋಗ ನಡಿ. ಚಿಂತೆ ನಿನಗೆ ಯಾಕ? ಬಾ ನಡಿ ಹೋಗ. ನನ್ನ ಮದುವೆಗೆ ಐತಿ, ಮಗ ಹುಟ್ಟಿದಾನೆ, ಮಾತಿನ್ನೇನು. ನಡಿ ಮಾರ್ಕೆಟಿಗೆ ಹೋಗ ನಡಿ. ನಡೀರಿ. ಏನಾರು ಒಳ್ಳೇದು ಹೇಳಿದ್ರೆ ಏನು ಕೇಳಲ್ಲ. ಒಂಚೂರು ವಾಕ್ ಮಾಡ್ರಿ ಅಂದರೆ ಜಪ್ಪಯ್ಯ ಅಂದ್ರೆ ಕೇಳಲ್ಲ. ನಡಿ ಮಾರಾಯ, ಹಿಂಗೆ ಮಾತಾಡ್ಗೆ ಅಂತ ನಿಂತ್ಕೊಳ್ಳೋದಾದಿತ್ತು. ನಡಿ. ನೀರಳೆ ಹಣ್ಣು, ಮಾವಿನ ಹಣ್ಣು. ಏ ತಮ್ಮ, ಹಣ್ಣು ಹೆಂಗಪ್ಪ? ಬರ್ರಿ ಸೌಕರ್ಯ. ಯಾವ ಹಣ್ಣು ಬೇಕು ಹೇಳ್ರಿ? ಓಯ್ ಪದ್ಯ ಬಾರೆ, ಯಾವ್ದು ಬೇಕು ತಗೋಬಾ. ಏ ಸುಮ್ಮನಿರು ಮಾರಯ್ಯ, ಏನು ಬೇಕಪ್ಪ ನಿನಗೇನು ಬೇಕು ಹೇಳು? ಹಣ್ಣು ಬೇಕಾ? ತಡಿ ನಾನು ತಡಿ. ಏ ಬಾರಿ ಲಘು ಪದ್ದು, ಯಾವ್ದು ಬೇಕಾ ತಗೋಬಾ. ಅಮ್ಮ, ನಿಂದು ಬಾರಿ ಕತಿ ಬಿಡಪ್ಪ. ಅಪ್ಪಿಲ್ಲೇನಿಲ್ಲ ನಾನು ನೋಡಪ್ಪ. ಅಲ್ಲಿ ನೋಡಲಿ ಮೋಟ್ರ್ ಬೈಕ್ ಹೆಂಗೆ ಹೊಂಟದ್ ನೋಡು ಬಂಗಾರಿ. ಜಾನ್ ಹಂಗೆ ಮಾಡಬಾರ್ದು. ತಡಿಯಪ್ಪ, ನಿಮ್ಮ ಅಮ್ಮನ ಹತ್ರ ಹೋಗದ್ ತಡಿ. ಅಣ್ಣರೇ, ಕಿತ್ಲೆ ಹಣ್ಣು ಹೆಂಗ್ರಿ ಕೆಜಿ? ಅಕ್ಕರೆ ಕಿತ್ಲೆ ಹಣ್ಣು ಬೇಕಾ? ತಗೊಳ್ರಿ, ಚಲೋ ಅದ ನೋಡ್ರಿ, ಭಾರಿ ರುಚಿ ಅದಾವೆ. 150 ರೂಪಾಯಿ ಕೆಜಿ ನೋಡ್ರಿ. ಏ ಹೋಗಪ್ಪ, ಭಾರಿ ರೇಟ್ ಹೇಳ್ತಿ ಬಿಡಪ್ಪ, ಒಂದಿಷ್ಟು ಕಡಿಮೆ ಮಾಡ್ಕೊಳಪ್ಪ. ಅಯ್ಯೋ, ರೇಟಾಗಿ ಒಂದು ಕೇಳ್ತಿರಲ್ಲ. ಖರೆ ಹಣ್ಣಷ್ಟೇ ಅಲ್ಲ, ಎಲ್ಲ ದಿನಸಿ ಸಾಮಾನು ಎಲ್ಲವೂ ರೇಟಾಗಿದ್ದಾವೆ. ಈಗ ಹಣ್ಣಿನ ಮಾಲೆ ಈಗ ಬಂದವು, ಭಾಳ ರುಚಿ ಅದವು, ತಾಜಾದವು. ತಗೊಳ್ರಿ. ಅದು ಸರಿ ಬಿಡಪ್ಪ, ಕೊಡು 1 ಕೆಜಿ ಕೊಡು. ಕಿತ್ಲೆ ಹಣ್ಣು 1 ಕೆಜಿ, ದಾಳಿಂಬ್ರೆ ಹಣ್ಣು 1 ಕೆಜಿ, ಮತ್ತೆ ಯಾವುದವು ಬಾಳೆಹಣ್ಣು 2 ಡಜನ್ ಕೊಡು. ಸೇಬು ಹಣ್ಣು 1 ಡಜನ್ ಕೊಟ್ಬಿಡು, ಅತ್ತಾಗಿ ಸಾಕು. ಆಯ್ತು ಅಕ್ಕರೆ, ಕೊಡ್ತೀನಿ. ಚಲೋ ವಾರಿಸಿ ಕೊಡ್ತೀನಿ ತಗೊಳ್ರಿ. ಏನಪ್ಪ, ಚಲೋ ವಾರಿಸ್ಕೊಡು. ತಿನ್ನಕ್ಕೆ ರುಚಿ ಇರ್ಬೇಕು ನೋಡು. ಮತ್ತು ಕೆಟ್ಟವು ಇದು ನೋಡಿ ಇದು ಮಾಡಬೇಡ. ಸ್ವಲ್ಪ ರುಚಿ ಇರೋ ಹಣ್ಣು ಹಾಕು, ಮತ್ತು ಹುಳಿ ಹಣ್ಣು ಹಾಕ್ಬೇಡ. ಆತಕ್ಕರೆ, ಒಂದ್ಸರಿ ತಗೊಂಡು ನೋಡ್ರಿ ನೀವು, ಆಮೇಲೆ ಮತ್ತೆ ನಮ್ಮ ಅಂಗಡಿಗೆ ಬರ್ತೀರಿ. ತಡೀರಿ, ಎಲ್ಲ 1 ಕೆಜಿ ಕೊಡ್ತೀನಿ ತಡೀರಿ. ಬಾಳೆಹಣ್ಣು ಎಷ್ಟು ಡಜನ್ ಕೊಡ್ಲಿ ಅಕ್ಕರೆ? 3-4 ಡಜನ್ ಕೊಡ್ಲಾ? ಬೇಡಪ್ಪ, 1-2 ಡಜನ್ ಕೊಡು ಸಾಕು. ತಗೊಳ್ರಿ ಅಕ್ಕರೆ. ದುಡ್ಡು ಎಣ್ಸ್ಕೊಂಡೇನಪ್ಪ, ಕರೆಕ್ಟ್ ಆಯ್ತಾ? ಚಲೋ ಹಾಕಿ ಯಾವುದಿಲ್ಲ ಹಣ್ಣು? ಹ್ಞೂ ರೀ ಅಕ್ಕರೆ, ಹಣ್ಣು ಚಲೋ ಅದಾವು, ದುಡ್ಡು ಕರೆಕ್ಟಾಗಿ ಕೊಟ್ಟಿರಿ ತಗೊಳ್ರಿ. ಸರಿ, ಮತ್ತೆ ಬರ್ರಿ ಅಕ್ಕರೆ, ನಮ್ಮ ಅಂಗಡಿಗೆ ಬರ್ತೀರಿ ನೋಡ್ಬೇಕಾರೆ. ಹಣ್ಣು ತಿಂದು ನೋಡ್ರಿ, ಚೆನ್ನಾಗಿರ್ತವೆ. ಮತ್ತೆ ಎಲ್ಲಿಗಾರ ಏನಾರು ಹಣ್ಣು ಬೇಕು ನಿಮಗೆ ಅಂದ್ರೆ ಇಲ್ಲೇ ಬರ್ರಾ. ಸರಿ ತಗೊಳ್ರಿ ಅಕ್ಕರೆ.
ಹ್ಞೂನಪ್ಪ ಬರ್ತಾನೆ. ಹಣ್ಣು ಚೆನ್ನಾಗಿದ್ರ ಮತ್ತು ನಿಮ್ಮ ಹತ್ರ ಬರ್ತಾನೆ. ಹ್ಞೂ ಅಪ್ಪ ಆಯಿತು. ಬೇಕಂದ್ರೆ ಇಲ್ಲೇ ಬಂದು ತಗೊಂಡೋಕಿವಂತಾಗ. ಸರಿ ತಾಳಪ್ಪ. ಬರ್ರಿ ಹೂ ತಗೊಳೋಣ. ಆಂಟಿ ಬನ್ನಿ ಬನ್ನಿ. ಯಾವ ಹೂ ಬೇಕು ಹೇಳಿ? ತಾಯಿ ನೀನು ಹೂ ಮಾರಕತ್ತೀಯ? ಏನವ ಯಾಕಂಟಿ? ನಾನು ಹೂ ಮಾರಬಾರ್ದ? ನಮ್ಮಮ್ಮ ಇಲ್ಲೇ ತಿಂಡಿ ತಿಂದು ಬರ್ತೀನಿ ಅಂತ ಮನೆಗೆ ಹೋಗಿದ್ದಾರೆ, ಹಂಗಾಗಿ ನಾನು ಬಂದೆ. ಇವತ್ತು ಕಾಲೇಜ್ ಇಲ್ಲ, ನಂದು ರಜಾ, ಹಾಗಾಗಿ ನಮ್ಮ ಅಮ್ಮಗೆ ನಾನು ಕೂಡ ಹೆಲ್ಪ್ ಮಾಡ್ತೀನಿ. ಯಾವ ಹೂ ಬೇಕು ಹೇಳಿ ಆಂಟಿ? ಹೌದೇನವ, ನಾನು ಅದಕ್ಕೆ ಯಾಕ ಈ ಸಣ್ಣ ಹುಡುಗಿ ಹೂ ಮಾರಕತ್ತಲ್ಲ, ಇದಕ್ಕೆ ಏನಪ್ಪ ಅಂತ ನಾನು ಅನ್ಕಂಡೆ. ಆತು ಬಿಡವ, ಚಲೋ ಆಯ್ತು. ಹಂಗೆ ಅವರಿಗೆ ಹೆಲ್ಪ್ ಮಾಡ್ಬೇಕು, ಅಮ್ಮರಿಗೆ. ಜಾಣಿ ಮಗಳದಿ ಬಿಡವ ನೀನು. ತಾಯಿ ನನಗೆ ಈ ದುಂಡ್ಮಲ್ಲಿಗೆ ಐತಲ್ಲ, 2 ಮಾರು ಕೊಡವ. ಹೆಂಗವ ಮಾರು? ಆಂಟಿ 150 ರೂಪಾಯಿಗೆ 1 ಮಾರು. ಅಯ್ಯವ್ವ, ಇಷ್ಟು ಕೊಂಡು ರೇಟಾ? ಮಗ ನನ್ನ ತಾಯಿ, ಭಾರಿ ರೇಟ್ ಹೇಳ್ತೀಯೇ ನೀನು. ಇಲ್ಲ ಆಂಟಿ, ದುಂಡ್ಮಲ್ಲಿಗೆದು ಸೀಸನ್ನು ಮುಗಿತಾ ಬಂತು. ಅಲ್ಲೇ ಮುಗಿತಾ ಬಂತೇನು, ಸಿಗದೆ ರೇರ್ ಆಗಿದೆ, ಅದಕ್ಕೆ ಅಷ್ಟೊಂದು ಕಾಸ್ಟ್ಲಿ ಇದೆ. 140 ರೂಪಾಯಿ ಮಾಡಿಕೊಡ್ತೀನಿ ತಗೊಳ್ಳಿ. 2 ಮಾರು ಕೊಡ್ಲಾ ಆಂಟಿ? ಮತ್ತಿನ್ನೇನು ಮಾಡ್ತೀವಿ ಕೊಡವ, ಅದೇ ಹೂ ಕೊಡು. ಆತನೇ ತಗೊಂಡದ್ದು. ಆ ಹುಡುಗ ಆವಾಗ್ಲಿಂದ ಅಳತೈತಿ, ಎತ್ಕ ಬಾ ಇಲ್ಲಿ. ಚೆನ್ನಾಗದ ಬಿಡವ, ಚೆನ್ನಾಗಿ ಕೊಟ್ಟೆ ಹೂನ. ಅಳೆಯಕ್ಕೂ ಎಂತ ಚಂದ ಅಳ್ದು ನೋಡಿ 2 ಮಾರನ್ನ. ದುಡ್ಡು ಕರೆಕ್ಟ್ ಐತೆನವ? ಹಾಂ ಆಂಟಿ, ಕರೆಕ್ಟಾಗಿದೆ. 140 ರೂಪಾಯಿಗೆ ಮಾರು, 280 ರೂಪಾಯಿಗೆ 2 ಮಾರು. ಸರಿ ಇದೆ ಆಂಟಿ. ಯಾಕಪ್ಪ, ಯಾಕೆ ಬಂಗಾರಿ? ಇನ್ನೊಂದು ಸ್ವಲ್ಪ ತಡಿಯಪ್ಪ, ಎತ್ಕೊಂತೀನಿ. ತಗೊಳ್ರಿ, ಹಿಡ್ಕೊಡ್ರಿ, ನಾನು ಎತ್ಕೊಂತೀನಿ ಅತ್ತಾಗೆ. ಇಲ್ಲ, ಇವನ್ನ ಇಟ ತನಕ ಎತ್ಕೊಂಡದ್ದು ನಾನು. ಅವ್ರು ಅವನ ಹತ್ರ ಹೋಗೋದ್ಲಿಗೆ ಅಲೆ ಕಿಲೋ 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 ಅಂತಾನೆ. ಅಯ್ಯೋ, ಏನವ್ವನೋ ಏನು ಮಗನೋ. ಅವರಿಬ್ರು ಒಂದಾಗ್ಬಿಟ್ರೆ ನಾನೇನು ಮಾರ್ತಾ ಬಿಡ್ತಾರೆ ಇವರು. ನಡಿ, ಮತ್ತೇನು ತಗೋಬೇಕೆ ಪದ್ದು? ಬರ್ರಿ ಬರ್ರಿ, ಒಂದು ಡ್ರೆಸ್ ತಗೋಣ ಬರ್ರಿ. ಏನಪ್ಪ ಬಂಗಾರ, ಬಾರಪ್ಪ. ಆತು, ಮುಗ್ದೆ ಹೋಯ್ತು. ಈ ಮತ್ತೆ ಒಂದು ಡ್ರೆಸ್ ತಗೊಂಡು ಮನೆಗೆ ಹೋಗೇ ಬಿಡೋಣ. ಅವ್ರ ಮನೆಗೆ ಹೋಗೋಣ. ಅತ್ತಿ ನೋಡ್ತೀಯಾ? ನಿಮ್ಮ ಅತ್ತಿ ಕಣಪ್ಪ ಅವಳು. ಏನು ಬಂಗಾರಿ, ಹೋಗ ನಡಿಯಪ್ಪ. ಜಾನ. ಅಯ್ಯೇ ತಡಿ, ನಾನು ಬಂದೆ. ಹಂಗ ಇಬ್ರು ಹೊಂಟು ಬಿಟ್ರಲ್ಲ ಅವ್ವ ಮಗ. ಹಿಡೀರಿ, ಒಂಚೂರು ಎತ್ಕೇಳ್ರಿ, ನಾನು ಆಕೆಗೆ ಒಂದು ಡ್ರೆಸ್ ಸೆಲೆಕ್ಟ್ ಮಾಡ್ಕೊಂಬರ್ತೀನಿ. ಬಾರಪ್ಪ, ನಿಮ್ಮ ಅವಂದಿನೂ ಮಾರ್ಕೆಟಿಂಗ್ ಮುಗಿಯಂಗಿಲ್ಲ, ಬಾ. ಒಂದು ತಾಸು ಮಾಡಂಗಿಲ್ಲ ಪದ್ದಿ. ಬೇಗ ಸೆಲೆಕ್ಟ್ ಮಾಡ್ಕೊಂಬರ್ಬೇಕು ನೋಡು. ಹ್ಞೂ ರೀ, ಇದು ಚೆನ್ನಾಗೈತಲ್ಲ ಡ್ರೆಸ್ಸು. ಇದ್ರಾಗೆ ಹಳದಿ ಕಲರ್ ನೋಡ್ತೀನಿ ತಡಿ, ಚಂದ ಕಾಣ್ತದೆ ನಮ್ಮ ಗೀತಂಗೆ. ಇದು ಚೆನ್ನಾಗಿದೆ ರೀ. ಹಳದಿ ಕಲರ್ ಚಂದ ಕಾಣ್ತದಲ್ಲ ಗೀತಂಗೆ. ಇದನ್ನೇ ತಗೊಂತೀನಿ. ಇದೇ ಇರಲಿ. ಯಾವ್ದವಂತ ತಗೊಳವ್ ಮರಿಯ, ಯಾವ್ದಕ್ಕೆ ಅಂದ್ರು ಚಂದನೆ ಕಾಣ್ತಾಳೆ ನಮ್ಮ ತಂಗಿಯವ್ವ. ತಗೋ ಬೇಗ. ಇದನ್ನೇ ತಗೊಂತೀನಿ ತಾಳ್ರಿ. ಮುಗೀತಾ ಎಲ್ಲ ತಗೊಂಡಿದ್ದು? ನಡಿ, ಹೋಗ ನಡಿ. ಇನ್ನೊಂದೇನು ತಗೋಬೇಕು ಅನ್ಕಂಡೆ. ತಡಿ. ಮತ್ತೆ ಅತ್ತ ಹೋತವ ಮರೆಯ. ಇದು ಅತ್ತಗೊಂದ್ಸರಿ ಇತ್ತಗೊಂದ್ಸರಿ ಓಡಾಡ್ತತಲ್ಲ ಮರೆಯ. ಇನ್ನು ಏನು ತಗೋಬೇಕಾದಿತ್ತಿಕ್ಕಿ ಅಂತ ನಾನು. ನನ್ನ ಹೆಂಡ್ತಿ ನನ್ನ ತಂಗಿ ಮೇಲೆ ಭಾರಿ ಜೀವದಾಳ. ಅದು ಒಂದು ಖುಷಿ ನೋಡಿ ನನಗೆ. ಅಯ್ಯಪ್ಪ, ನಮ್ಮವ್ವನ ಹಂಗೆ ನೋಡ್ಕೊಂತಾಳೆ ನೋಡಪ್ಪ ಈಕಿನು. ಅಯ್ಯೋ, ಇಂಥ ಹೆಂಡ್ತಿ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ. ಹಂಗೆ ಕೇಳಿದೆ ಹಂಗೆ ಬರೋದು. ಹಳದಿ ಕಲರ್ ಬಳೆನೇ ತಗೊಳ್ತೀನಿ ತಡಿ, ಅದಕ್ಕೂ ಇದಕ್ಕೂ ಮ್ಯಾಚ್ ಆಗತ್ತೆ. ಅದನ್ನೇ ತಗೊಳ್ತೀನಿ. ಎಲ್ಲ ತಗೊಂಡಿದ್ದಾತು, ನಡೀರಿ ಹೋಗೋಣ. ಅಂತೂ ಇಂತೂ ತಗೊಳೋದು ಮುಗಿಸಿದೆ ಅಲ್ಲವ. ನಡಿಯವ ಪೆದ್ದಿ. ಅಲ್ಲಲ್ಲ ಪದ್ದು. ಬೇಕಂತಾನೆ ಪೆದ್ದಿ ಅನ್ಬೇಡ್ರಿ, ಗೊತ್ತಾಯ್ತು ತಗೊಳ್ರಿ ನನಗೆ. ಬಾರಪ್ಪ, ಬಾ ಬಂಗಾರಿ, ಹೋಗ ನಡಿ ನಿಮ್ಮ ಅತ್ತಿ ಊರಿಗೆ. ನನಗ್ಯಾರ ಯಾವಾಗ ನೋಡೇನೋ ಆಕಿನ ಅಂತ ಅನ್ಸೈತಿ. ಬಾರಪ್ಪ, ಹೋಗ ನಡೀರಿ. ಫ್ರೆಂಡ್ಸ್, ಈ ಎಪಿಸೋಡು ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ಸ್ ಮಾಡಿ. ಮತ್ತು ಆ ವಿಡಿಯೋ ನೋಡಿ ಹಾಗೆ ಹೋಗಬೇಡಿ ಫ್ರೆಂಡ್ಸ್. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಧನ್ಯವಾದಗಳು. ನಡೀರಿ ಹೋಗೋಣ. ಬಾ ಬ್ಯಾಗ್ ತಗೊಂತೀನಿ. ನಡಿ, ನೀನು ಅವ್ನು ಕರ್ಕೊಂಡು ನಡೀರಿ ಹೋಗೋಣ. ಬಂದಿರಿ, ನಿಮ್ಮ ಅತ್ತೆ ನೋಡ್ಬೇಕಾ ನೀನು? ನಿಮ್ಮ ಅತ್ತೆ ಮನೆ ಹೊಂಟಿಯಪ್ಪ.
ಫಸ್ಟ್ ಟೈಮ್ ನೋಡಪ್ಪ ನಿಮ್ಮ ಅತ್ತಿ ನೋಡಕ್ಕೆ ಹೊಂಟಿರೋದು. ನಿಮ್ಮ ಅತ್ತಿನೂ ನಿನ್ನ ಫಸ್ಟ್ ಟೈಮ್ ನೋಡ್ತಿರೋದು. ಬಾಲಿ ಬಂಗಾರಿ ಹೋಗೋಣ ಬಾರಪ್ಪ, ನಿಮ್ಮ ಅತ್ತಿ ನೋಡಂಗೈತೆ ಫಸ್ಟು.